ಹಾಯ್ ಹಲೋ ನಮಸ್ಕಾರ. ನಾವು ನಿಮ್ಮ ಮೆಕ್ಯಾನಿಕಲ್ ಸಂತೋಷ್ ಮಾತಾಡ್ತಾ ಇರೋದು. ಇವತ್ತು ವಿಷಯ ಏನಪ್ಪ ಅಂತಂದರೆ ಸ್ವರಾಜ್ 744 FP ಬಗ್ಗೆ ಮಾಹಿತಿ ಕೊಡೋಣ ಅಂತ. 5 ಸ್ಟಾರ್ ಗಾಡಿ, ಡಬಲ್ ಕ್ಲಚ್ ಇದೆ. ಅದಕ್ಕೋಸ್ಕರ ನಿಮಗೆ ಒಂದು ತೋರಿಸೋಣ ಅಂತೇಳಿ ಈಗ ತೋರಿಸ್ತಾ ಇದ್ದೇನಲ್ರಿ. ಇದು ಮೇನ್ ಕ್ಲಚ್ ಇದೆಲ್ಲ ಫೆಡ್ಲರಿ ಇದೆ. ಮೇನ್ ಕ್ಲಚ್ ಈಗ ತೋರಿಸ್ತಾ ಇರೋದು PTO ಕ್ಲಚ್, ಅಂದರೆ ಡಬಲ್ ಕ್ಲಚ್ ಅಲ್ಲ. ಅದಕ್ಕೋಸ್ಕರ PTO ಅಂತಂದರೆ ಅದು ರಾಡ್ ಸಿಸ್ಟಮಲ್ಲಿದೆ, ಅದನ್ನೇ ಆಪ್ರೇಟ್ ಮಾಡ್ಕೋಬೇಕು. PTO ಗೇರ್ ಹಾಕ್ಬೇಕಂದ್ರೆ. ಮೇನ್ ಕ್ಲಚ್ ಬಗ್ಗೆ ನಿಮ್ಗೆ ಹೇಳೋದಾದರೆ ಟೋಟಲು ಇದರಲ್ಲಿ 15 ಗೇರ್ ಬರುತ್ತೆ. ಇಲ್ಲಿ 4 ಗೇರ್ ನಿಮಗಿದೆ, ಒಂದು ರಿವರ್ಸ್ 5 ಗೇರ್ ಆಗುತ್ತೆ. ಇಲ್ಲಿ ನೋಡಿರಿ, ಹೈದಾಗ 5 ಗೇರು, ಎಮ್ದಾಗ 5 ಗೇರು, ಎಲ್ದಾಗ 5 ಗೇರು, ಟೋಟಲ್ 15 ಗೇರು. ಆಮೇಲೆ ಫಲ್ಟ್ರನ್ ಟಿಕೆಟು ನಿಮಗೆ ಕಂಪ್ನಿಯಿಂದನೇ ಬರುತ್ತೆ. ಅದೇ ಥರ ಹೆಡ್ರೋಲಿಕ್ ನೀವು ಆಪ್ರೇಟ್ ಮಾಡೋದನ್ನು ಮ್ಯಾಗ್ಗಡೆಯಿಂದ ಏನು ಅವಶ್ಯಕತೆ ಇಲ್ಲ. 14/9/28 ಸೈಜ್ ಟೈರ್ ಬರುತ್ತೆ ರೀ ಇದರಲ್ಲಿ. ಆಮೇಲೆ DT ಆಗಿರೋದ್ರಿಂದ DT ದೊಡ್ಡ ಗಾಲಿ ಮುಂದಲೂ ದೊಡ್ಡ ಗಾಲಿ ಇದರಲ್ಲಿ ನಿಮಗೆ ನೋಡಲು ಸಿಗುತ್ತೆ. NSM ಮಾಡಲ್ ಆಗಿರೋದ್ರಿಂದ ಸಿಂಗಲ್ ಬಾನೆಟ್ ಬರುತ್ತೆ. ಆಮೇಲೆ ಎತ್ತಲು ಈಸಿ ಐತಿ. 3 ಸಿಲಿಂಡ್ರ್ ಗಾಡಿ ಇರುತ್ತೆ. ಫೈವ್ ಸ್ಟಾರ್ NSM ಮಾಡಲ್. ನ್ಯೂ ಮಾಡಲ್ ಲೈಟಿಂಗ್ ಸ್ವಿಚ್ ಇದೆ. ಆಮೇಲೆ ಮತ್ತೆ ಹೇಳ್ಕೊಬೇಕಪ್ಪ ಅಂತಂದ್ರೆ ಡಿಜಿಟಲ್ ಮೀಟರ್ ಇದರಲ್ಲಿ ಐತಿ. ನಿಮ್ಗೆ ಏನೇ ಬೇಕಂದ್ರೂ ಚಾವಿ ಹಾಕೊಂಡು ನೋಡ್ಬೇಕು. ಅದೇ ಥರ ಯಾವ ಗಾಡಿ ಬೇಕು ನೆಕ್ಸ್ಟ್ ವೀಡಿಯೋ ಮಾಡಲ್ಲ ನಮ್ಗೆ ಕಮೆಂಟ್ ಹಾಕಿ.